109 ಕ್ವಶನ್ ನಂಬರ್ 109 √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಆ್ಯಂಡ್ ಸೊ ಆನ್ ಇನ್ಫಿನಿಟಿ ವರೆಗೂ ಈ ರೀತಿ ಒಂದರ ಒಳಗಡೆ ಒಂದು ರೂಟ್ಗಳು ಬರ್ತಾ ಇದೆ. ಇದ್ರ ಬೆಲೆ ಕಂಡಿದ್ದೀವಿ ನಾವು. ಒಂದು ಅಬ್ಸರ್ವ್ ಮಾಡಿ, ಸಪೋಸ್ ಇದ್ರ ಬೆಲೆ ಏನಾಗಿರಲಿ ಎಕ್ಸ್ ಆಗಿದೆ ಅಂತ ಅನ್ಕೊಳ್ರಿ. ಎಕ್ಸ್ ಈಕ್ವಲ್ ಟು √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಆ್ಯಂಡ್ ಸೊ ಆನ್ ಈ ರೀತಿ ಹೋಗ್ತಾ ಇದೆ. ಇಷ್ಟಿದೆ, ಹೌದಲ್ಲ? ಒಂದು ಅಬ್ಸರ್ವ್ ಮಾಡಿ, ಏನಂದ್ರೆ ಎಕ್ಸ್ಗೆ ನಾವೇ ಯಾವ ವ್ಯಾಲ್ಯೂಗೆ ನಾವು ಎಕ್ಸ್ ಅಂತ ಕೊಟ್ಟಿದ್ದೀವಿ ಅಂತಂದ್ರೆ √6 ಪ್ಲಸ್ √6 ಪ್ಲಸ್ √6 ಇದಕ್ಕೆ ಎಕ್ಸ್ ಅಂತ ಕೊಟ್ಟಿದ್ದೀವಿ. ನಾವು ಇಲ್ಲಿ ನಿಂತು ನೋಡಿದಾಗ ಇದ್ರ ಬೆಲೆ ಏನು ಎಕ್ಸ್. ಒಂದು ವೇಳೆ ನಾವು ಇಲ್ಲಿ ಬಂದು ನಿಂತ್ವಿ ಅಂತ ಅನ್ಕೊಳ್ಳೋಣ, ಇಷ್ಟದ್ದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಇದ್ರ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಈ ಪ್ಯಾಟರ್ನ್ ಏನಿದೆ ಇಲ್ಲಿ √6 ಪ್ಲಸ್ √6 ಪ್ಲಸ್ √6 ಪ್ಲಸ್ √6 ಅಪ್ ಟು ಇನ್ಫಿನಿಟಿ. ಹಾಗಾದ್ರೆ √6 ಪ್ಲಸ್ √6 ಪ್ಲಸ್ √6 ಅಪ್ ಟು ಇನ್ಫಿನಿಟಿ ಈ ಪ್ಯಾಟರ್ನ್ಗೆ ನಾವೇನಂತ ಕೊಟ್ಟಿದೀವಿ ಹೆಸರು ಅಂತಂದ್ರೆ ಎಕ್ಸ್ ಅಂತ ಕೊಟ್ಟಿದೀವಿ. ಹಾಗಾದ್ರೆ ಈ ಕಂಪ್ಲೀಟ್ ಪ್ಯಾಟರ್ನ್ಗೆ ನಾವೇನಂತ ಹೆಸರು ಕೊಡ್ಬೇಕು, ಮತ್ತೆ ಎಕ್ಸ್ ಅಂತ ಕೊಡ್ಬೇಕಾಗುತ್ತೆ. ದೇರ್ಫೋರ್ ಎಕ್ಸ್ ಈಕ್ವಲ್ ಟು √6 ಪ್ಲಸ್ ಈ ಒಳಗಡೆ ಇರತಕ್ಕಂಥ ಕಂಪ್ಲೀಟ್ ಪ್ಯಾಟರ್ನ್ಗೆ ಮತ್ತೆ ನಾನು ಎಕ್ಸ್ ಅಂತ ಕೊಡ್ತೀನಿ. ಇದು ರೂಟ್ ಒಳಗಡೆ ಇರುತ್ತೆ, ಗೊತ್ತಾಯ್ತಲ್ಲ? ಕಂಪ್ಲೀಟ್ ಆಗಿ ಹೊರಗಡೆ ಇರತಕ್ಕಂಥದ್ದು √6 ಅಂತಾನೆ ಇದೆ. ಒಂದು ಸ್ಟೆಪ್ ಒಳಗಡೆ ಹೋದ್ರು ಕೂಡ ಅಲ್ಲಿ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಿರೋದ್ರಿಂದ √6 ಪ್ಲಸ್ √6 ಪ್ಲಸ್ √6ಗೆ ಎಕ್ಸ್ ಅಂತ ನಾವು ಹೆಸರು ಕೊಟ್ಟಿರೋದ್ರಿಂದ ಒಳಗಡೆ ಕೂಡ √6 ಪ್ಲಸ್ √6 ಪ್ಲಸ್ √6 ಅಂತ ಅಪ್ ಟು ಇನ್ಫಿನಿಟಿ ಇರೋದ್ರಿಂದ ಸೇಮ್ ಪ್ಯಾಟರ್ನ್ ಇದೆ ಅಂತಂದ್ರೆ ಅದೇ ಹೆಸರನ್ನೇ ಮತ್ತೆ ಕೊಡ್ಬೋದು. ದೇರ್ಫೋರ್ ಆ ಒಳಗಡೆ ಆ ಎಲ್ಲ ಇನ್ಫಿನಿಟಿ ವರೆಗೂ ಟರ್ಮ್ಸ್ ಇತ್ತಲ್ಲ ಅಷ್ಟನ್ನು ತೆಗೆದು ನಾನೇನ್ ಮಾಡ್ತೀನಿ, ಎಕ್ಸ್ ಅಂತ ಕೊಡ್ತೀನಿ. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡಿದಾಗ x² ಈಕ್ವಲ್ ಟು 6 ಪ್ಲಸ್ ಎಕ್ಸ್ ಆಗುತ್ತೆ. ಈ ಎರಡು ಟರ್ಮ್ಗಳನ್ನು ಈ ಕಡೆ ತಗೊಂಡ್ಬಿಡಿ, x² ಮೈನಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು, ಇದನ್ನು ಸಾಲ್ವ್ ಮಾಡಬೇಕು. x² ಮೈನಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಆದ್ರೆ -6 ಅನ್ನ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಆಗಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದ್ರೆ -6 ಬರ್ತಿರ್ಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ -1 ಬರ್ತಿರ್ಬೇಕು. -3 ಪ್ಲಸ್ 2 ತಗೊಳ್ಳಿ, -3 ಇಂಟು ಪ್ಲಸ್ 2 is -6, -3 plus 2 is -1. So we will take -3 and plus 2. x², this minus x can be written as -3x plus 2x minus 6 equal to 0. Now you can observe -3x plus 2x is equal to -x. Now from these two terms take x as a common factor. ಎರಡರಿಂದ x ನ ಕಾಮನ್ ಫ್ಯಾಕ್ಟರ್ ಆಗಿ ತಗೊಳ್ಳಿ, x - 3. ಈ ಎರಡು ಟರ್ಮ್ಗಳಿಂದ ಪ್ಲಸ್ 2 ಕಾಮನ್ ತೆಗಿರಿ, x - 3 ಇಟ್ ಈಸ್ ಈಕ್ವಲ್ ಟು 0. ಈಗ x - 3 ಅನ್ನೋದು ಕಾಮನ್ ಆಗಿ ಬರುತ್ತೆ. x - 3 ಕಾಮನ್ ಆಗಿ ಬಂದ್ರೆ ಇಲ್ಲಿ x + 2 ಅನ್ನೋದು ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿಯಿತು, ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ಈಸ್ ಈಕ್ವಲ್ ಟು 0. ಇದರ ಅರ್ಥ ಒಂದು ಈ ಬ್ರಾಕೆಟ್ 0 ಇರಬೇಕು, ಇಲ್ಲ ಈ ಬ್ರಾಕೆಟ್ 0 ಇರಬೇಕು. ದಿಸ್ ಇಂಪ್ಲೈಸ್ ಐದರ್ x - 3 is equal to 0 or x + 2 is equal to 0. If x - 3 is 0, then x will be equal to 3. If x + 2 is 0, then x will be equal to -2. But x cannot be equal to -2. ಯಾಕೆ ಅಂತಂದ್ರೆ √6 ಎಲ್ಲ ಪಾಸಿಟಿವ್ ನಂಬರ್ಸ್ ಆಗಿರೋದ್ರಿಂದ ಬರ್ತಕ್ಕಂಥ ವ್ಯಾಲ್ಯೂ ಒಂದು ಪಾಸಿಟಿವ್ ವ್ಯಾಲ್ಯೂವೇ ಆಗಿರುತ್ತೆ, ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆನ್ಸರ್ ಎಷ್ಟು ಅಂತಂದ್ರೆ +3. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ಕೋನದ ಪರಿಪೂರಕ ಕೋನ ಸಪ್ಲಿಮೆಂಟರಿ ಆಂಗಲ್. ಪರಿಪೂರಕ ಕೋನವು ಅದರ 1/4ರಷ್ಟಿದ್ದರೆ, ಒಂದು ಕೋನ ಇದೆ, ಇನ್ನೊಂದು ಕೋನ ಇದೆ, ಆ ಎರಡು ಪರಿಪೂರಕ ಕೋನಗಳು ಯಾವ ರೀತಿ ಇದೆ ಅಂತಂದ್ರೆ ಒಂದು ಇನ್ನೊಂದರ 1/4ರಷ್ಟಿದೆ. ಅಂದ್ರೆ ಒಂದು ಕೋನಕ್ಕೆ 1/4 ಗುಣಿಸಿದ್ರೆ ಮತ್ತೊಂದು ಕೋನ ಬರುತ್ತೆ. ಅಥವಾ ಅದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ಇನ್ನೊಂದು ಕೋನಕ್ಕೆ 4ರಿಂದ ಗುಣಿಸಿದ್ರೆ ಮತ್ತೊಂದು ಕೋನ ಬರುತ್ತೆ. 1/4 4 2. ಹಾಗಾದ್ರೆ ಆ ಎರಡು ಕೋನಗಳು ಯಾವುವು ಅಂತ ಒಂದು ಸಾರಿ ಏನ್ ಮಾಡೋಣ ಅಂತಂದ್ರೆ ವೆರಿಫೈ ಮಾಡೋಣ. ಹೆಂಗೆ ಅಂದ್ರೆ ಆಪ್ಷನ್ಸ್ ತಗೊಂಡು ಚೆಕ್ ಮಾಡೋಣ. ಯಾವ್ದಾದ್ರು ಒಂದು ಕೋನಕ್ಕೆ 1/4ರಿಂದ ಗುಣಿಸಿದ್ರೆ ಮತ್ತೊಂದು ಕೋನ ಬರುತ್ತಾ ಅಂತ ಚೆಕ್ ಮಾಡಬೇಕು. ಈ 135 ಇದೆ, ಇದನ್ನ 1/4ರಿಂದ ಗುಣಿಸೋದು ಅಂತಂದ್ರೆ ಅರ್ಥ 4ರಿಂದ ಭಾಗಿಸೋದು ಅಂತ. ಅಂದ್ರೆ 135 ಇಂಟು 1/4 ಈ ರೀತಿ ಇದರ ಅರ್ಥನೂ ಒಂದೇ, ಇದರ ಅರ್ಥನೂ ಒಂದೇ. ಆಕ್ಚುಲಿ ನೋಡಿದ್ರೆ ಇದನ್ನ
135 4ರಿಂದ ಭಾಗಿಸಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ. ಸೊ ಫಸ್ಟ್ ಆಪ್ಷನ್ ರಾಂಗ್. ಸೇಮ್ ರೀಸನ್ ಸೆಕೆಂಡ್ ಆಪ್ಷನ್ ರಾಂಗ್. 100ನ್ನ 4ರಿಂದ ಭಾಗಿಸಿದ್ರೆ ಆನ್ಸರ್ 25 ಬರುತ್ತೆ. ಬಟ್ ಇಲ್ಲಿ 80 ಅಂತ ಕೊಟ್ಟಿರೋದ್ರಿಂದ ಥರ್ಡ್ ಆಪ್ಷನ್ ಕೂಡ ರಾಂಗ್. ಸೊ ಒಂದೇ ಒಂದು ಉಳಿಯುತ್ತೆ, ಫೋರ್ತ್ ಆಪ್ಷನ್. 144ನ್ನ 4ರಿಂದ ಭಾಗಿಸಿದ್ರೆ 4 3 12 4 9 ಸಾರಿ 4 6 24 ನೋಡಿ, ಫೋರ್ತ್ ಆಪ್ಷನ್ ಕರೆಕ್ಟ್. ಇದು ಒಂದು ವೇ, ಇದು ಒಂದು ರೀತಿ ಆಯ್ತು. ಇಲ್ಲ ರಿವರ್ಸ್ ಆಗಿ ಹೇಳೋದಾದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಒಂದು ಕೋನ ಎಕ್ಸ್, ಮತ್ತೊಂದು ಕೋನ ಅದರ ಪರಿಪೂರಕ ಕೋನ ಸಪೋಸ್ ವೈ ಇದೆ ಅಂತ ಅನ್ಕೊಳ್ರಿ. ಒಂದು ಕೋನದ ಪರಿಪೂರಕ ಕೋನ ಅದರ 1/4ರಷ್ಟು, ಈ ಕೋನದ 1/4ರಷ್ಟಿದೆ, 1/4ರಷ್ಟಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಇರೋದು ಅಂದ್ರೆ ಒಂದು ಕೋನನ್ನ 4ರಿಂದ ಭಾಗಿಸಿದ್ರೆ ವೈ ಬರ್ತಿರ್ಬೇಕು, ಅಥವಾ ಎಕ್ಸ್ ಬೇಕು ಅಂತಂದ್ರೆ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 ಟೈಮ್ಸ್ ಆಫ್ ವೈ, ವೈಗೆ 4ರಿಂದ ಗುಣಿಸಿದ್ರೆ ಇದು ಬರ್ತಿರ್ಬೇಕು. ಅಂದ್ರೆ ಸಣ್ಣ ಕೋನಕ್ಕೆ 4ರಿಂದ ಗುಣಿಸಿದ್ರೆ ದೊಡ್ಡ ಕೋನ ಬರ್ತಿರ್ಬೇಕು, ಇಲ್ಲ ದೊಡ್ಡ ಕೋನವನ್ನ 4ರಿಂದ ಭಾಗಿಸಿದ್ರೆ ಸಣ್ಣ ಕೋನ ಬರ್ತಿರ್ಬೇಕು. ಆ ರೀತಿ ಒಂದು ರಿಲೇಷನ್ ಇದೆ ಇಲ್ಲಿ. ರಿವರ್ಸ್ ಮಾಡಿ ನೋಡೋಣ. 36ನ್ನ 4ರಿಂದ ಗುಣಿಸಿದ್ರೆ 144 ಬರುತ್ತೆ. ದೇರ್ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್. ಇಲ್ಲ ಅಂತಂದ್ರೆ ಪ್ರಾಪರ್ ಆಗಿ ನಾವು ಇದನ್ನ ಸಾಲ್ವ್ ಮಾಡೋಣ ಅಂತಂದ್ರೆ ಪ್ರಾಪರ್ ಆಗಿನೂ ಸಾಲ್ವ್ ಮಾಡ್ಬೋದು. ಹೆಂಗೆ? ಸಪೋಸ್ ಒಂದು ಕೋನ ಎಕ್ಸ್, ಅದರ ಪರಿಪೂರಕ ಕೋನ ವೈ ಆದ್ರೆ ಎಕ್ಸ್ ಪ್ಲಸ್ ವೈ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಪರಿಪೂರಕ ಕೋನ ಅಂತಂದ್ರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ. ಎಕ್ಸ್ ಎಕ್ಸೇ ಆಗಿರ್ಲಿ, ವೈ ಈಕ್ವಲ್ ಟು ಏನಾಗುತ್ತೆ ಹಾಗಾದ್ರೆ 180 ಮೈನಸ್ ಎಕ್ಸ್ ಆಗುತ್ತೆ. ವೈ ಅಂದ್ರೆ 180 ಮೈನಸ್ ಎಕ್ಸ್. ಇಲ್ಲಿ ಹೇಳ್ತಾನೆ ದೊಡ್ಡ ಕೋನವನ್ನ 4ರಿಂದ ಭಾಗಿಸಿದ್ರೆ ಸಣ್ಣ ಕೋನ ಬರ್ತಿರ್ಬೇಕು, ಅಥವಾ ಸಣ್ಣ ಕೋನಕ್ಕೆ 4ರಿಂದ ಗುಣಿಸಿದ್ರೆ ದೊಡ್ಡ ಕೋನ ಬರ್ತಿರ್ಬೇಕು ಅಂತ. ಓಕೆ, x by 4 is equal to 180 minus x. ಅಥವಾ 180 minus x by 4 equal to x. ಈ ಎರಡರಲ್ಲಿ ಯಾವುದೋ ಒಂದು, ಯಾಕಂದ್ರೆ x ದೊಡ್ಡದೋ ಅಥವಾ 180 minus x ದೊಡ್ಡದೋ ಗೊತ್ತಿಲ್ಲ ನಮಗೆ. ಹಾಗಾಗಿ x by 4 equal to 180 minus x ಅಥವಾ 180 minus x by 4 equal to x. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಸಾಲ್ವ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ನಾನು ಫಸ್ಟ್ ಇದನ್ನ ಚೆಕ್ ಮಾಡಿ ನೋಡ್ತೀನಿ, ಯಾಕಂದ್ರೆ ಸಿಂಪ್ಲಿಫೈ ಮಾಡೋದು ಸ್ವಲ್ಪ ಈಸಿ. 180 minus x equal to 4 into x, it is 4x. ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಯ್ತು, ಇಲ್ಲಿ ಹೋಯ್ತು. ಸೊ 180 equal to 4x plus x, it is 5x. 5 1s 5 3s 15, 3 ಉಳಿತು, 5 6s 30. therefore x equal to 36. x 36 ಆದ್ರೆ y ಎಷ್ಟು ಬರ್ತದೆ? 144. ಸೊ ಈ ಈಕ್ವೇಶನ್ ಇಂದ ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದ್ಸರಿ ಇದೊಂದನ್ನು ಚೆಕ್ ಮಾಡಿ ನೋಡೋಣ. x equal to 180 into 4 540 ಆಗುತ್ತೆ. ಮೈನಸ್ 4x ಮೈನಸ್ 4x ಈ ಕಡೆ ಬಂದ್ರೆ 5x equal to 540. ಈಗ ಡಿವೈಡ್ ಮಾಡಿ, 5 1s 5 1s 5, 5 8s ಸಾರಿ 540 ಆಗಲ್ಲ, ಮಲ್ಟಿಪ್ಲೈ ಮಾಡಿದ್ರೆ 720 ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 720. ಸೊ 720 ಈಗ ಡಿವೈಡ್ ಮಾಡಿ, 5 1s 5, ಇಲ್ಲಿ 2 ಉಳಿತು, 5 4s 20, 5 4s 20. ಸೊ ಇಲ್ಲಿಂದ x 144 ಬರುತ್ತೆ. x 144 ಆದ್ರೆ y 36. ಸೊ ನೀವು ಯಾವ ಈಕ್ವೇಶನ್ ಆದ್ರೂ ತಗೊಳ್ಳಿ, ಯಾವ ಮೆಥಡ್ ಇದ್ರಾದ್ರೂ ಸಾಲ್ವ್ ಮಾಡಿ, ಆನ್ಸರ್ ಮಾತ್ರ 144 ಡಿಗ್ರಿ 36 ಡಿಗ್ರಿನೇ ಬರುತ್ತೆ. ಇಲ್ಲಿ x 144 ಆದ್ರೆ y 36, ಇಲ್ಲಿ x 36 ಆದ್ರೆ y 144 ಡಿಗ್ರಿ. ಸೊ ಯಾವ ಈಕ್ವೇಶನ್ ಆದ್ರೂ ತಗೊಳ್ಬಹುದು, ಯಾವ ಮೆಥಡ್ ಅಲ್ಲಾದ್ರೂ ಮಾಡಿ. ನೆಕ್ಸ್ಟ್ ಕ್ವಶನ್,
ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಕ್ಯೂ ಎಸ್ ಟಿಗಳು ಎರಡು ಸಮಬಾಹು ತ್ರಿಭುಜಗಳಾಗಿದ್ದು ಎಸ್ ಇದು ಕ್ಯೂ ಆರ್ ಬಾಹುವಿನ ಮೇಲಿರ್ತಕ್ಕಂಥ ಒಂದು ಮಧ್ಯಬಿಂದು ಆಗಿದೆ. ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಕ್ಯೂ ಎಸ್ ಟಿಗಳ ವಿಸ್ತೀರ್ಣಗಳ ಅನುಪಾತ. ಒಂದು ಪ್ರಮೇಯದ ಸ್ಟೇಟ್ಮೆಂಟ್ ಇದೆ, ಥಿಯರಮ್ ಸ್ಟೇಟ್ಮೆಂಟ್. ಏನು ಅಂತಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣಗಳು ಅವುಗಳ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತದೆ. ಎರಡೂ ತ್ರಿಭುಜಗಳು ಸಮಬಾಹು ತ್ರಿಭುಜಗಳಾಗಿರೋದ್ರಿಂದ ಯಾವುದೇ ರೀತಿಯ ಸಮಬಾಹು ತ್ರಿಭುಜಗಳು, ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಅನುರೂಪ ತ್ರಿಭುಜಗಳಾಗಿರ್ತವೆ, ಅಂದರೆ ಸಮರೂಪ ತ್ರಿಭುಜಗಳಾಗಿರ್ತವೆ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿರ್ತವೆ. ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ವಿಲ್ ಬಿ ಸಿಮಿಲರ್ ಟು ಈಚ್ ಅದರ್. ದೇರ್ಫೋರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ವಿಲ್ ಬಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಎಸ್ ಟಿ. ಎರಡು ಟ್ರಯಾಂಗಲ್ಗಳು ಸಿಮಿಲರ್. ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಯಾವ ಬಾಹುನ ಇನ್ಯಾವ ಬಾಹು ಅಂತನಾದ್ರೂ ತಗೊಳ್ಬಹುದು. ಪ್ರತಿಯೊಂದು ಬಾಹುನು ಪ್ರತಿಯೊಂದು ಬಾಹುಗೆ ಅನುರೂಪ ಬಾಹುವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಪ್ರಮೇಯದ ಸ್ಟೇಟ್ಮೆಂಟ್ ಏನಿರುತ್ತೆ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ. ಸಪೋಸ್ ಇಲ್ಲಿ ಎಸ್ ಟಿ ಅಥವಾ ಕ್ಯೂ ಎಸ್ ಅನ್ನೋದು ಎಕ್ಸ್ ಆದ್ರೆ ಎಸ್ ಅನ್ನೋದು ಮಧ್ಯಬಿಂದು ಆಗಿರೋದ್ರಿಂದ ಎಸ್ ಆರ್ ಕೂಡ ಎಕ್ಸ್ ಆಗಿರುತ್ತೆ. ದೇರ್ಫೋರ್ ಕ್ಯೂ ಆರ್ ಅನ್ನೋದು ಟೋಟಲ್ ಲೆಂತ್ ಎಷ್ಟಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ 2x. ಹಾಗಾದ್ರೆ ಕ್ಯೂ ಆರ್ ನ ಲೆಂತ್ 2x, ಕ್ಯೂ ಎಸ್ ನ ಲೆಂತ್ ಎಕ್ಸ್. ಇವು ಅನುರೂಪ ಬಾಹುಗಳು. ನಮಗೆ ಬೇಕಾಗಿರೋದು ವಿಸ್ತೀರ್ಣ. ಟ್ರಯಾಂಗಲ್ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಡಿವೈಡೆಡ್ ಬೈ ಟ್ರಯಾಂಗಲ್ ಕ್ಯೂ ಎಸ್ ಟಿ ನ ವಿಸ್ತೀರ್ಣ. ಇಟ್ ಈಸ್ ಈಕ್ವಲ್ ಟು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ. ಅಂದ್ರೆ ಪಿ ಕ್ಯೂ ಬೈ ಕ್ಯೂ ಎಸ್, ಅದರ ವರ್ಗ ಅಂತಂದ್ರೆ ಸ್ಕ್ವಯರ್. ಹಾಗಾದ್ರೆ ಪಿ ಕ್ಯೂ ಎಷ್ಟಿರುತ್ತೆ? ಲೆಂತ್ 2x ಆಗಿರುತ್ತದೆ. ಕ್ಯೂ ಎಸ್ ಎಷ್ಟಿದೆ? ಎಕ್ಸ್ ಇದೆ. ಸೊ ಅದರ ವರ್ಗದ ಅನುಪಾತ ಅಂದ್ರೆ 2x ಹೋಲ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್. 2x ಹೋಲ್ ಸ್ಕ್ವಯರ್ ಅಂತಂದ್ರೆ 4x ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆದ್ರೆ 4/1. ದಟ್ ಈಸ್ ನಥಿಂಗ್ ಬಟ್ 4:1. ಆಪ್ಷನ್ 3 ಕರೆಕ್ಟ್. 4:1 ಅಂದ್ರೆ ಆಪ್ಷನ್ 3 ಕರೆಕ್ಟ್. ಇದು ಒಂದು ಮೆಥಡ್ ಪ್ರಾಪರ್ ಆಗಿ ಸಾಲ್ವ್ ಮಾಡೋದು. ಇಲ್ಲ ಇದು ಯಾವುದು ಬೇಡ ಅಂತಂದ್ರೆ ಒಂದು ಸಿಂಪಲ್ ಆಗಿ ಒಂದು ಪ್ರಾಪರ್ ಲಾಜಿಕ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋದು. ಹೆಂಗಂದ್ರೆ ನೋಡ್ರಿ, ಎಸ್ ಮಧ್ಯಬಿಂದು, ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಕ್ಯೂ ಆರ್, ಪಿ ಕ್ಯೂ ಮತ್ತು ಪಿ ಆರ್ ಮೂರೂ ಲೈನ್ಗಳು ಸೇಮ್ ಇರ್ತವೆ ಸಮಬಾಹು ತ್ರಿಭುಜ ಆಗಿರೋದ್ರಿಂದ. ಇಲ್ಲಿ ಎಸ್ ಮಧ್ಯಬಿಂದು ಇದೆ ಅಂತಂದ್ರೆ ಕ್ಯೂ ಎಸ್ ಎಷ್ಟಿರುತ್ತಲ್ಲ ಅಷ್ಟೇ ಲೆಂತ್ ಇರೋಂತ ಒಂದು ಲೈನ್ ಇಲ್ಲಿ ಸಿಗುತ್ತೆ. ಯಾಕಂದ್ರೆ ಪಿ ಕ್ಯೂ ಮತ್ತೆ ಕ್ಯೂ ಆರ್ ಎರಡು ರೇಖೆಗಳು ಸಮ ಆಗಿರೋದ್ರಿಂದ. ಅದೇ ರೀತಿ ಪಿ ಆರ್ ಮೇಲೆ ಕೂಡ ಒಂದು ಮಧ್ಯಬಿಂದು ಸಿಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಎಸ್ ಆರ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಈ ಲೆಂತ್ ಕೂಡ ಇರ್ತದೆ. ಸಪೋಸ್ ಇದನ್ನ ಟಿ ಅಂತ ಅನ್ಕೊಳ್ರಿ, ಇದನ್ನ ಇನ್ನೊಂದು ಯಾವುದೋ ಒಂದು ಎಂ ಅಂತ ಕರೀರಿ. ಈ ಪಾಯಿಂಟ್ ಎಂ, ಈ ಪಾಯಿಂಟ್ ಟಿ ಅಂತ ಕರೀರಿ. ಈಗ ಈ ಬಿಂದುಗಳನ್ನ ಸೇರಿಸ್ರಿ. ಈಗ ಎಂ ಟಿ ಮತ್ತೆ ಎಂ ಟಿ ಎಸ್ ಮತ್ತು ಎಂ ಎಸ್ ಇವುಗಳನ್ನ ಸೇರಿಸಿದ್ರೆ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಒಟ್ಟು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಒಟ್ಟು 4 ತ್ರಿಭುಜಗಳಿದೆ. 4 ತ್ರಿಭುಜ ಯಾವುದು? ಪಿ ಎಂ ಟಿ, ಎಂ ಎಸ್ ಟಿ, ಎಂ ಕ್ಯೂ ಎಸ್, ಟಿ ಎಸ್ ಆರ್. ಇವು 4 ತ್ರಿಭುಜಗಳು. ಇನ್ನು ಕ್ಯೂ ಎಸ್ ಟಿ ಮತ್ತೊಂದು ತ್ರಿಭುಜ. ಕ್ಯೂ ಎಸ್ ಎಷ್ಟಿದೆಯೋ ಅಷ್ಟೇ ಎಂ ಎಸ್ ಇದೆ, ಅಷ್ಟೇ ಎಂ ಕ್ಯೂ ಇದೆ. ಯಾಕಂದ್ರೆ ಸಮಬಾಹು ತ್ರಿಭುಜ ಇದು. ಸೊ ಎಲ್ಲಾ ತ್ರಿಭುಜಗಳು ಕೂಡ ಸಮಬಾಹು ತ್ರಿಭುಜಗಳೇ ಆಯ್ತು. ಹಾಗಾದ್ರೆ ಪಿ ಕ್ಯೂ ಆರ್ ನಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತಂದ್ರೆ 4 ತ್ರಿಭುಜಗಳು. ಆ 4 ತ್ರಿಭುಜಗಳ ವಿಸ್ತೀರ್ಣ ಸೇರಿದ್ರೆ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಸಮ. ಅದೇ ರೀತಿ ಕ್ಯೂ ಎಸ್ ಟಿ ಅದರಲ್ಲಿ ಒಂದು ತ್ರಿಭುಜ ಮಾತ್ರ ಇರೋದು, ಸೇಮ್ ಇರೋದು. ಈ ಕ್ಯೂ ಎಸ್ ಎಂ ಎಷ್ಟಿದೆಯೋ ಅಷ್ಟೇ ಕ್ಯೂ ಎಸ್ ಟಿ ಇದೆ. ಇಲ್ಲಿ ಟಿ ಬೇಡ, ಇಲ್ಲಿ ಟಿ ಆಲ್ರೆಡಿ ತಗೊಂಡಿರೋದ್ರಿಂದ ಇದು ಏನ್ ತಗೊಳ್ರಿ. ಇಲ್ಲಿ 4 ತ್ರಿಭುಜಗಳಿದೆ, ಇಲ್ಲಿ ಒಂದು ತ್ರಿಭುಜ ಇದೆ.
ದೇರ್ಫೋರ್ 4:1. ಇದರ ಒಂದು ಏರಿಯಾ ಈ ತರದ 4 ಏರಿಯಾಗಳಿಗೆ ಸಮ. ದೇರ್ಫೋರ್ 4:1. ಈ ರೀತಿ ಕೂಡ ನಾವೇನ್ ಮಾಡಬಹುದು, ಅನಲೈಸ್ ಮಾಡಬಹುದು. ಇದು ಕೂಡ ಒಂದು ಪ್ರಾಪರ್ ವೇ ಆಫ್ ಅನಲೈಸಿಂಗ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸಮಾಂತರ ಚತುರ್ಭುಜ PQRS ನಲ್ಲಿ ಕೋನ P ನ ಕೋನಾರ್ಧಕ ರೇಖೆಯು ಅಂದ್ರೆ P ನ ಡಿವೈಡ್ ಮಾಡುತ್ತೆ, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಇಲ್ಲಿ ಇದು ಚಿತ್ರದಲ್ಲಿ ಒಂದ್ ಸ್ವಲ್ಪ ಈ ಕಡೆ ಜಾಸ್ತಿ ಈ ಕಡೆ ಕಡಿಮೆ ಇರಬಹುದು, ಆದ್ರೆ ಆಕ್ಚುಲಿ PO ಅನ್ನೋದು ಕೋನಾರ್ಧಕ ಅಂದ್ರೆ ಮೇಲ್ಗಡೆ ಎಷ್ಟು ಆಂಗಲ್ ಇರುತ್ತಲ್ಲ ಕೆಳಗಡೆನೂ ಅಷ್ಟೇ ಆಂಗಲ್ ಇರುತ್ತೆ. ಸೊ ಎರಡು ಕಡೆ x ಅಂತ ಅನ್ಕೊಳ್ಳೋಣ. ಓಕೆ, ಕೋನಾರ್ಧಕ ರೇಖೆಯು RQ ಅನ್ನೋ ಒಂದು ಬಾಹುವನ್ನ ಎಲ್ಲಿ ಅರ್ಧಿಸುತ್ತದೆ ಅಂತಂದ್ರೆ O ಅನ್ನೋ ಪಾಯಿಂಟ್ ಅಲ್ಲಿ ಅರ್ಧ ಮಾಡುತ್ತೆ ಅಂತಂದ್ರೆ RO ಎಷ್ಟಿರುತ್ತಲ್ಲ OQ ಕೂಡ ಅಷ್ಟೇ ಆಗಿರೋ ತರ ಡಿವೈಡ್ ಮಾಡುತ್ತೆ ಅಂತ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವ ಒಂದು ರಿಲೇಷನ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಎಲ್ಲದರಲ್ಲೂ PS ಇರೋದ್ರಿಂದ ಸಪೋಸ್ PS ನೇ ತಗೊಂಬೇಡ. ಇಲ್ಲಿ PS ಈಸ್ ಈಕ್ವಲ್ ಟು PS ಅನ್ನೋದು ಯಾವ ಬಾಹುವಿಗೆ ಸಮವಾಗಿರುತ್ತೆ ಅಂತಂದ್ರೆ RQ. ಯಾಕಂದ್ರೆ ಸಮಾಂತರ ಚತುರ್ಭುಜ ಆಗಿರೋದ್ರಿಂದ PS ವಿಲ್ ಬಿ ಈಕ್ವಲ್ ಟು RQ. PS ಈಸ್ ಈಕ್ವಲ್ ಟು RQ. ಬಟ್ RQ ಅನ್ನೋದು ಎರಡು ಪಾರ್ಟ್ ಆಗಿ ಡಿವೈಡ್ ಆಗಿದೆ, RO ಮತ್ತು OQ. RO ಮತ್ತು OQ ಆಗಿ ಡಿವೈಡ್ ಆಗಿದೆ. ಬಟ್ ಇಲ್ಲೆಲ್ಲೂ RQನೂ ಇಲ್ಲ ಅಥವಾ ROನೂ ಇಲ್ಲ, OQನೂ ಇಲ್ಲ, PQ ಇದೆ. ಅಂದ್ರೆ ಈ ಬಾಹುಗಳಿಂದ RQ ಅಥವಾ RO ಅಥವಾ OQ ಇದರಿಂದ ನಾನು ಎಲ್ಲಿಗೆ ರೀಚ್ ಆಗ್ಬೇಕಂದ್ರೆ PQ ರೀಚ್ ಆಗ್ಬೇಕು. ನೋಡಿ 4 ಆಪ್ಷನ್ಗಳಲ್ಲಿ PQ ಅಂತ ಇದೆ. ಲೆಫ್ಟ್ ಸೈಡ್ PS ಇದೆ, PS ರೆಡಿ ಇದೆ. ರೈಟ್ ಸೈಡ್ ನಾನೇನ್ ಮಾಡಬೇಕು, ಇನ್ ಟರ್ಮ್ಸ್ ಆಫ್ PQ ಬರೋ ತರ ರಿಲೇಷನ್ ಹುಡುಕ್ಬೇಕು. ಓಕೆ, ಈಗ ಇಟ್ ಈಸ್ ಈಕ್ವಲ್ ಟು RO ಮತ್ತೆ OQ ಎರಡು ಸಮವಾಗಿರೋ ತರನೇ ಡಿವೈಡ್ ಮಾಡಿರೋದ್ರಿಂದ RO ಈಸ್ ಈಕ್ವಲ್ ಟು OQ. ಸೊ ಈ RO ಅನ್ನೋ ಪ್ಲೇಸ್ ಅಲ್ಲಿ ನಾನೇನ್ ರೀಪ್ಲೇಸ್ ಮಾಡಬಹುದು ಅಂದ್ರೆ OQ ನ ರೀಪ್ಲೇಸ್ ಮಾಡಬಹುದು. ಆಲ್ರೆಡಿ ಇಲ್ಲಿ OQ ಇದೆ. OQ ಪ್ಲಸ್ OQ ಈಸ್ 2 ಟೈಮ್ಸ್ ಆಫ್ OQ. ಲೆಫ್ಟ್ ಸೈಡ್ PS ಇದೆ, ಇಷ್ಟಿರಲಿ 2 ಟೈಮ್ಸ್ ಆಫ್ OQ. ರೈಟ್. ಈಗ ಕೋನಾರ್ಧಕ ಇಲ್ಲಿ ಒಂದು ಡಾಟಾ ಬರ್ಕೊಂಡಿದ್ದೀವಿ ನಾವು. PO ಅನ್ನೋದು ಆಂಗಲ್ P ಇದೆಯಲ್ಲ ಅದನ್ನ ಅರ್ಧ ಡಿವೈಡ್ ಮಾಡುತ್ತೆ ಅಂತ. ಆ ಡಾಟಾ ನಾವಿನ್ನೂ ಬಳಸಿಲ್ಲ, ಅದನ್ನ ಯೂಸ್ ಮಾಡೋಣ ಈಗ. ಓಕೆ, ಮೇಲ್ಗಡೆ X ಇದ್ರೆ ಕೆಳಗಡೆ ಕೂಡ X ಇರುತ್ತೆ, ಯಾಕಂದ್ರೆ ಅರ್ಧಿಸುತ್ತದೆ ಅಂತ ಹೇಳಿರೋದ್ರಿಂದ, ಕೋನಾರ್ಧಕ ಆಗಿರೋದ್ರಿಂದ. ಓಕೆ, ಈಗ SP ಈಸ್ ಪ್ಯಾರಲಲ್ ಟು RQ. ಸಪೋಸ್ ಈ ಲೈನ್ S, ಈ ಲೈನ್ RQ ಅಂತ ಅನ್ಕೊಳ್ರಿ. ಇಲ್ಲಿ ಇದು PO. ಓಕೆ, this is P, this is O. Since these two are parallel, imagine this as transversal. PO ಅನ್ನೋದು ಟ್ರಾನ್ಸ್ವರ್ಸಲ್ ಆದ್ರೆ alternate angles will be equal. ಈ ಆಂಗಲ್ ಮತ್ತು ಕೆಳಗಡೆ ಇರ್ತಕ್ಕಂಥ ಈ ಆಂಗಲ್ ಎರಡನ್ನು ಈಕ್ವಲ್ ಆಗಿರ್ತದೆ. ಆಂಗಲ್ ಯಾವ್ದಿದು? ಆಂಗಲ್ POQ will be equal to angle SPO. These two angles will be equal. ಹಾಗಾದ್ರೆ ಇದು X ಆದ್ರೆ ಈ ಆಂಗಲ್ ಕೂಡ X ಆಗಿರ್ಬೇಕು. ಯಾಕೆ ಅಂತಂದ್ರೆ those two are alternate angles. ಹಾಗಾದ್ರೆ ಈ ಆಂಗಲ್ ಗೊತ್ತಾಯ್ತು ನಮ್ಗೆ X ಅಂತ. ಈಗ ಅಬ್ಸರ್ವ್ ಮಾಡಿ, PQO ತ್ರಿಭುಜದಲ್ಲಿ ಆಂಗಲ್ P is X and angle O is also X. ಎರಡು ಕೋನಗಳು ಸಮವಾಗಿದೆ ಅಂತಂದ್ರೆ ಅದರ ಅಭಿಮುಖ ಬಾಹುಗಳು ಕೂಡ ಸಮನಾಗಿರಬೇಕು. If in any triangle, if two angles are equal, then their opposite sides must also be equal. Therefore, X ಗೆ ಆಪೋಸಿಟ್ ಬಾಹು ಯಾವುದು ಅಂತಂದ್ರೆ OQ ಇದೆ. ಹಾಗಾದ್ರೆ ಈ X ಗೆ ಅಂದ್ರೆ ಆಂಗಲ್ O ಇದೆಯಲ್ಲ, ಇದಕ್ಕೆ ಆಪೋಸಿಟ್ ಸೈಡ್ ಯಾವುದು ಅಂತಂದ್ರೆ PQ. ಈ ಎರಡು ಲೈನ್ಗಳು ಕೂಡ ಸೇಮ್ ಇರಬೇಕು, ಬಾಹುಗಳು ಕೂಡ ಸೇಮ್ ಇರಬೇಕು. ಯಾವುದು? OQ should be equal to PQ because of these two angles. Therefore, OQ is equal to PQ. Therefore, in this equation, we can replace OQ by PQ. We get PS equal to 2 times of OQ na ತೆಗೆದು
ಪಿ ಕ್ಯೂ ಹಾಕಿ. ಸೊ ಪಿ ಎಸ್ ಈಕ್ವಲ್ ಟು 2pq. ps equal to 2pq. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 113. ಕೆಲವೊಂದಷ್ಟು ನಂಬರ್ಗಳು ಕೊಟ್ಟಿದ್ದಾರೆ. 5 -10 7 8 -6 -1 0 ಮತ್ತು 2. ಈ ಸಂಖ್ಯೆಗಳಿಂದ ಒಂದು ಸಂಖ್ಯೆ ಯಾವುದು ಒಂದು y. ಈ ಸಂಖ್ಯೆಗಳಿಂದ ಯಾವುದೋ ಒಂದು ತಗೊಳ್ತಾರೆ, ಅದನ್ನು y ಅಂತ ತಗೊಂಡಿದ್ದಾರೆ. ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗಿದೆ ಅಂದ್ರೆ ರ್ಯಾಂಡಮ್ ಆಗಿ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದ್ದಾರೆ. ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಆ ನಂಬರು y ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆಗಿರುವ ಸಂಭವನೀಯತೆ ಪ್ರೊಬಾಬಿಲಿಟಿನ ಕೇಳ್ತಾ ಇದ್ದಾರೆ. ಆ ನಂಬರ್ ಯಾವ ರೀತಿ ಇರಬೇಕು? 2 ಆಗಿರ್ಬೇಕಿಲ್ಲ 2ಕ್ಕಿಂತ ಚಿಕ್ಕದಾಗಿರ್ಬೇಕು. ಆ ರೀತಿ ಇರುವಂತ ಒಂದು ಪ್ರಾಬಬಿಲಿಟಿ ಎಷ್ಟು ಅಂತ. ಲೆಟ್ ಅಸ್ ರೈಟ್ ಸ್ಯಾಂಪಲ್ ಸ್ಪೇಸ್ ಎಸ್ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ನಂಬರ್ಸ್ 5 -10 7 8 -6 -1 0 2. ಇದು ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ಎನ್ ಆಫ್ ಎಸ್ ಅಂತ ಬರೀತೀವಿ. 1 2 3 4 5 6 7 8. ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 8. ಈಗ ನಮ್ಗೆ ಬೇಕಾಗಿರೋ ಈವೆಂಟ್ ಅನ್ನು ಬರೀಬೇಕು. ಅದನ್ನ ಇ ಅಂತ ಕರೆಯೋಣ. ಇ ಎಕ್ಸ್ಪೆಕ್ಟೆಡ್ ಈವೆಂಟ್. ಇದು ನನಗೆ ಬೇಕಾಗಿರೋಂಥ ಈವೆಂಟ್ ಏನು ಬೇಕು? ಯಾವ ರೀತಿ ಈವೆಂಟ್ ಬೇಕು ನನಗೆ? y ಅನ್ನೋ ಒಂದು ಎಲಿಮೆಂಟ್ ಯಾವ ರೀತಿ ಇರಬೇಕಂದ್ರೆ ದಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2, ಲೆಸ್ ದೆನ್ 2 ಆರ್ ಈಕ್ವಲ್ ಟು 2. ಹಾಗಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಬರುತ್ತಾ ಅಂದ್ರೆ ಇಲ್ಲ, -10 ಬರುತ್ತೆ. ಬಿಕಾಸ್ -10 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. 7 8 ಬರಲ್ಲ. -6 ಬರುತ್ತೆ, -1 ಬರುತ್ತೆ, 0 ಬರುತ್ತೆ, 2 ಕೂಡ ಬರುತ್ತೆ. ಯಾಕಂದ್ರೆ ಈಕ್ವಲ್ ಟು 2 ಅಂತ ಹೇಳಿರುತ್ತೆ. ಇದು ಇ. ಹಾಗಾದ್ರೆ ಎನ್ ಆಫ್ ಇ ಎಷ್ಟಿದೆ? ಇ ಅನ್ನೋ ಒಂದು ಸೆಟ್ ಅಲ್ಲಿ 1 2 3 4 5 ನಾವು ಫೈಂಡ್ ಮಾಡಬೇಕಾಗಿರೋದು ಸಂಭವನೀಯತೆ, ಪ್ರೊಬಾಬಿಲಿಟಿ. ಫಾರ್ಮುಲಾ ಇದೆ, ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ಸೊ ಎನ್ ಆಫ್ ಇ ಇಸ್ 5, ಎನ್ ಆಫ್ ಎಸ್ ಇಸ್ 8. 5/8 ಅನ್ನೋದು ಪ್ರೊಬಾಬಿಲಿಟಿ. ಸೊ ಆಪ್ಷನ್ 2 ಕರೆಕ್ಟ್. ಎಸ್, ದಿಸ್ ಕಂಪ್ಲೀಟ್ಸ್ ದ ಪೇಪರ್ 2024 ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಅಂದ್ರೆ ಮ್ಯಾಥಮೆಟಿಕ್ಸ್ನ ಏನು ಸಬ್ಜೆಕ್ಟಿವ್ ಇತ್ತಲ್ಲ ಅದು. ಬಟ್ ಪೆಡಗಾಗಿ ಪಾರ್ಟ್ ನಾನು ಆಸ್ ಯೂಶುವಲ್ ನಾನು ಮೊದಲೇ ಹೇಳಿದ್ದೀನಲ್ಲ ಆ ಥರ ಡಿಸ್ಕಸ್ ಮಾಡಕ್ ಹೋಗಿಲ್ಲ.